ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ವಹಿಸಿಕೊಂಡು 11 ವರ್ಷಗಳನ್ನ ಕಳೆದಂತಹ ಈ ಸಂದರ್ಭದಲ್ಲಿ ತುಮಕೂರಿಗೆ ಅವರ ಕೊಡುಗೆ ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರುವಂತಹದ್ದು ಶಾಸಕ ಜ್ಯೋತಿ ಗಣೇಶ್. ಬಗ್ಗೆ ಬ್ರೇಕಿಂಗ್ ಇದೆ. ತುಮಕೂರು ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಜ್ಯೋತಿ ಗಣೇಶ್. 2014ರಿಂದ ಇಲ್ಲಿಯವರೆಗೆ ಅನೇಕ ಯೋಜನೆಯನ್ನ ಅನೇಕ ಕೊಡುಗೆಗಳನ್ನ ತುಮಕೂರು ಜಿಲ್ಲೆಗೆ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಗೆ ಜಲಜೀವನ್ ಮಿಷನ್ ಮೂಲಕವಾಗಿ ಮನೆ ಮನೆಗೆ ನೀರನ್ನ ಕಲ್ಪಿಸಿರೋದಿರಬಹುದು, ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ಕೇಂದ್ರದಿಂದ 500 ಕೋಟಿ ಅನುದಾನವನ್ನ ಕೊಟ್ಟಿರುವಂತದ್ದಾಗಿರಬಹುದು, ತುಮಕೂರು ನಗರಕ್ಕೆ 200 ಕೋಟಿಗಿಂತ ಹೆಚ್ಚಿನ ಅನುದಾನವನ್ನ ಕುಡಿಯುವ ನೀರಾಗಿರ್ಬೋದು, ಒಳಚರಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಎಲ್ಲದಕ್ಕೂ ಕೂಡ ಕೊಟ್ಟಿರತಕ್ಕಂತಹದ್ದು. ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೇ ಕೂಡ ರಾಜಿ ಇಲ್ಲ. ತುಮಕೂರು ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಅಪಾರವಾಗಿದೆ. ಒಂದು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿಯೇ ಆಗುತ್ತೆ ಅಂತ ಹೇಳಿ ಇದೀಗ ಶಾಸಕ ಜ್ಯೋತಿ ಗಣೇಶ್ ಮಾಹಿತಿಯನ್ನ ನೀಡಿದ್ದಾರೆ. ತುಮಕೂರು ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಏನು? ಸಾಕಷ್ಟು ಬಿಜೆಪಿ ಸಂಸದರನ್ನ ಕೊಟ್ಟಿರತಕ್ಕಂತಹದ್ದು, ಬಿಜೆಪಿ ಶಾಸಕರನ್ನ ಕೊಡುಗೆಯಾಗಿ ಕೊಟ್ಟಿರತಕ್ಕಂತಹದ್ದು ತುಮಕೂರು ಜಿಲ್ಲೆಯು ಕೂಡ ಅನೇಕ ಯೋಜನೆಗಳನ್ನ ಕೂಡ ಜಾರಿಗೆ ತಂದಿದ್ದಾರೆ. 2014ರಿಂದ ಇಲ್ಲಿಯವರೆಗೂ ಕೂಡ ಅನೇಕ ಯೋಜನೆಗಳು ಜಾರಿಯಾಗಿವೆ. ತುಮಕೂರು ಜಿಲ್ಲೆಗೆ ಜಲಜೀವನ್ ಮಿಷನ್ ಮೂಲಕವಾಗಿ ಮನೆ ಮನೆಗೆ ನೀರನ್ನ ಕಲ್ಪಿಸುವಂತದ್ದಾಗಿರ್ಬೋದು. ಇನ್ನು ತುಮಕೂರು ನಗರದ ಸುಮಾರು 5-6 ವಾರ್ಡ್ಗಳಿಗೆ ಸಂಪರ್ಕ ಕಲ್ಪಿಸತಕ್ಕಂತ ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕವಾಗಿ ಸಾಕಷ್ಟು ಪ್ರಗತಿಯನ್ನ ಕೂಡ ಕಂಡಿದೆ. ಇನ್ನು ತುಮಕೂರು ನಗರಕ್ಕೆ 200 ಕೋಟಿಗಿಂತಲೂ ಕೂಡ ಹೆಚ್ಚಿನ ಅನುದಾನವನ್ನು ತೆಗೆದುಕೊಂಡು ಬಂದು ಕುಡಿಯುವ ನೀರು ಹಾಗೆ ಒಳಚರಂಡಿಯ ಮೂಲಕವಾಗಿ ಅಭಿವೃದ್ಧಿಗೆ ಮೂಲವಾಗಿರತಕ್ಕಂತಹದ್ದು. ಗುಬ್ಬಿ ತಾಲೂಕಿನಲ್ಲಿ HAL ಕಾರ್ಖಾನೆಯನ್ನ ನಿರ್ಮಾಣ ಮಾಡತಕ್ಕಂತಹದ್ದು ತುಮಕೂರಿನ ಹೆಮ್ಮೆ ಅಂತಾನೆ ಹೇಳಬಹುದು. ಇದರ ಶಂಕುಸ್ಥಾಪನೆಯನ್ನ ಮಾಡಿರತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ. ಉದ್ಘಾಟನೆ ಮಾಡಿದವರು ಕೂಡ ಪ್ರಧಾನಿ ನರೇಂದ್ರ ಮೋದಿ. ಇಡೀ ವಿಶ್ವವೇ ತುಮಕೂರು ಜಿಲ್ಲೆಯತ್ತ ತಿರುಗಿ ನೋಡುವಂತೆ ಮಾಡಿರತಕ್ಕಂತಹದ್ದು ಪ್ರಧಾನಿ ಮೋದಿ. ಅದೇ ರೀತಿಯಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಇದೀಗ ಶಾಸಕ ಜ್ಯೋತಿ ಗಣೇಶ್ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಭಾರತದ ಒಂದು ದೊಡ್ಡ ಗುರುತು ಏನು ಡೆವಲಪ್ ನೇಷನ್ಸ್ ಆ ಒಂದು ದೇಶದಲ್ಲಿ ಭಾರತ ಸಂಘಟನೆ ಎಲ್ಲ ಬಗ್ಗೆ ಕೂಡ ನಮ್ಮ ರವಿಕುಮಾರ್ ಸರ್ ಅವರು ಹೇಳಿದ್ದಾರೆ. ತುಮಕೂರು ಜಿಲ್ಲೆಗೆ ವಿಶೇಷವಾಗಿ, ತುಮಕೂರು ನಗರಕ್ಕೆ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರ 2014ರಿಂದ ಇಲ್ಲಿವರೆಗೂ ಕೊಟ್ಟುವಂತ ಒಂದು 2-3 ಅಂಶ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ತುಮಕೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಒಂದು ಜಲಜೀವನ್ ಮಿಷನ್ ಮುಖಾಂತರ ಏನು ಮನೆ ಮನೆಗೆ ಹರ್ ಜಲ್ ನೀರು ಕೊಡುವಂತ ಒಂದು ಸ್ಕೀಮ್ ಕೊಟ್ಟಿರುವಂತದ್ದು ನರೇಂದ್ರ ಮೋದಿ ಅವರ ಈ ಒಂದು 11 ವರ್ಷದ NDA ಸರ್ಕಾರ. ಮತ್ತು ತುಮಕೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ಕೊಟ್ಟಿರುವಂತದ್ದು ಸುಮಾರು ಕೇಂದ್ರದಿಂದ 500 ಕೋಟಿ ಅನುದಾನ ಹೊಂದಿದೆ, ರಾಜ್ಯ ಸರ್ಕಾರ ಕೂಡ 50% ಕೊಟ್ಟಿದೆ. ಅದನ್ನು ಕೂಡ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ 2014ರಿಂದ 26 ಏನು 25 ಆಗಿರುವಂತಹ ಈ ಒಂದು ಅವಧಿಯಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಮತ್ತು ಅಮೃತ್ ಸ್ಕೀಮ್ ಏನು ಅಟಲ್ ಮಿಷನ್ ಅಂಡ್ ಮಿಷನ್ ಫಾರ್ ರಿಜ್ಯುವನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಹೆಸರಲ್ಲಿ ಕುಡಿಯ ನೀರು ಮತ್ತು ಒಳಚರಂಡಿ ದೊಡ್ಡ ಮಟ್ಟದ ಗ್ರಾಂಟ್ ತುಮಕೂರು ಮಹಾನಗರ ಪಾಲಿಕೆಗೆ ಮತ್ತು ತುಮಕೂರು ಜಿಲ್ಲೆಗೆ ಬೇರೆ ಬೇರೆ ಪಟ್ಟಣಗಳಿಗೆ ಸಿಕ್ಕಿದೆ. ತುಮಕೂರು ನಗರಕ್ಕೆ ಸುಮಾರು 200 ಕೋಟಿಯಿಂದ ಹೆಚ್ಚಿಗೆ ಅನುದಾನ ಕುಡಿಯ ನೀರಿಗೆ ಮತ್ತು ಒಳಚರಂಡಿಗೆ ಅಮೃತ್ ಸ್ಕೀಮ್, ಅದು ನರೇಂದ್ರ ಮೋದಿ ಅವರದ್ದು ಫ್ಲಾಗ್ಶಿಪ್ ಸ್ಕೀಮ್, ಅದರಿಂದ ನಮಗೆ ಸಿಕ್ಕಿದೆ. ಮತ್ತು ತುಮಕೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಒಂದು ಇಡೀ ವಿಶ್ವಕೂಟ ಬರ್ತದೆ ನಾವು ಐಡೆಂಟಿಫೈ ಆಗುವಂತ ಒಂದು HAL ಕಾರ್ಖಾನೆ ಕೂಡ ಅದು ಶಂಕುಸ್ಥಾಪನೆ ಮಾಡಿದ್ರು ನರೇಂದ್ರ ಮೋದಿ ಅವರೇ, ಅದನ್ನ ಫಿನಿಶ್ ಆಗಿ ಉದ್ಘಾಟನೆ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರೇ. ಬರೋದಿಸ್ಕೊಳ್ಳಿ HAL ನಮ್ಮ ಜಿಲ್ಲೆಗೆ ಬಂದಿರುವಂತದ್ದು. ತುಮಕೂರು ಇಡೀ ವಿಶ್ವ ಭೂಪಟದಲ್ಲಿ ಏನಾರ ರೆಕಗ್ನೈಸ್ ಹಲವಾರು ಈ ಬೆಂಗಳೂರು ಯಾವ ರೀತಿ ಸಿಲಿಕಾನ್ ಸಿಟಿ ಅಂತ ಆಗ್ತದೆ, ತುಮಕೂರು ಜಿಲ್ಲೆಗೆ ಈ ಒಂದು HAL ಫ್ಯಾಕ್ಟರಿಗಳು ಕೂಡ ಇಡೀ ವಿಶ್ವದ ಮಾನ್ಯತೆ ಸಿಗ್ತದೆ. ಅದ್ರ ಜೊತೆಗೆ ನಮ್ಮ ಏನು ಇಸ್ರೋನು ಕೂಡ ಹಳೆ HMT ಒಂದು ಕಾರ್ಖಾನೆ ಜಾಗದಲ್ಲಿ ಬಂದಿರೋದು, ಅದನ್ನು ಕೂಡ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಒಂದು ಕೀರ್ತಿ ಸಲ್ಲುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತುಮಕೂರು ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಸಾಕಷ್ಟು ಇರತಕ್ಕಂತಹದ್ದು. ಅದರಲ್ಲಿ ಬಹುಮುಖ್ಯವಾಗಿ ಹೇಳೋದಾದ್ರೆ HAL ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಈ ಒಂದು HAL ಮೂಲಕವಾಗಿ ವಿಶ್ವ ಮಟ್ಟದಲ್ಲಿ ತುಮಕೂರು ಜಿಲ್ಲೆ ಗುರುತಿಸಿಕೊಳ್ಳುತ್ತೆ. ಆ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ. ಅದರ ಉದ್ಘಾಟನೆಯನ್ನ ಕೂಡ ಮಾಡಿರ್ತಕ್ಕಂಥದ್ದವರೇ ಇದರ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಹೀಗಾಗಿ ಅನೇಕ ಪ್ರಗತಿಪರ ಯೋಜನೆಗಳನ್ನ ಕೂಡ ಇಲ್ಲಿ ಜಾರಿಗೊಳಿಸಿರ್ತಕ್ಕಂಥದ್ದು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹದ್ದು ಶಾಸಕ ಜ್ಯೋತಿ ಗಣೇಶ್.